ಇದೊಂಥರ ಹೆಂಗೆ ಅಂತಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಐತೆ ಅಂತಾರಲ್ಲ ಹಂಗೆ. ಯಾಕಂತಂದ್ರೆ ಕಳ್ತನ ಮಾಡೋರ್ನ, ಕೊಲೆ ಮಾಡೋರ್ನ, ದರೋಡೆ ಮಾಡೋರ್ನ, ತಪ್ಪು ಕೆಲಸ ಮಾಡೋರ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಆದ್ರೆ ಇದು ಜೈಲು ಸಿಬ್ಬಂದಿಯೇ ಕಳ್ಳನಾದಂತಹ ಸ್ಟೋರಿ. ಜೈಲಿನ ಅಕ್ರಮವನ್ನ ಬಯಲು ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಜೈಲು ಸಿಬ್ಬಂದಿಯೇ ಕಳ್ಳನಾಗಿ ಜೈಲು ಸೇರಿದಂತಹ ಸ್ಟೋರಿ ಇದು ನಿಮ್ಮ ಮುಂದೆ ಬರ್ತಾ ಇದೆ. ಜೈಲು ಸಿಬ್ಬಂದಿಯೇ ಕಳ್ಳನಾದಂತಹ ಸ್ಟೋರಿ ಇದು, ಕಳ್ಳರಾದಂತಹ ಸ್ಟೋರಿ ಇದು. ಜೈಲಿನ ಅಕ್ರಮ ಏನ್ ನಡೆಯುತ್ತೆ ಆ ಒಂದು ಬಯಲನ್ನ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಆ ಅಕ್ರಮವನ್ನ ಬಯಲು ಮಾಡಿತ್ತು. ಜೈಲು ಸಿಬ್ಬಂದಿಯೇ ಕಳ್ಳನಾಗಿ ಜೈಲು ಸೇರಿದಂತಹ ಸ್ಟೋರಿ ಇದು. ಜೈಲಿನ ಸಿಬ್ಬಂದಿಯಿಂದಲೇ ಒಳಗೆ ಹೋಗುತ್ತವೆ ಮೊಬೈಲ್ಗಳು. ನೋಡಿ, ಮೊಬೈಲ್ ಹೋಗುತ್ತೆ, ಗಾಂಜಾ ಹೋಗುತ್ತೆ, ವಿವಿಧ ನಿಷೇಧಿತ ವಸ್ತುಗಳ ಕಳ್ಳ ಸಾಗಾಟ. ಇದೇನು ಇವತ್ತು ನಿನ್ನೆ ಸ್ಟೋರಿ ಅಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ನಡೀತಾ ಇರೋದೇ. ಅನೇಕ ಅಧಿಕಾರಿಗಳೇ ಕೂಡ ಇದ್ರ ಬಗ್ಗೆ ಬಾಯ್ಬಿಟ್ಟು ಹೇಳಿದ್ದಾರೆ, ಜೈಲಿನ ಅಕ್ರಮಗಳು ಹೇಗೆಲ್ಲ ನಡೆಯುತ್ತೆ ಅಂತ. ಇದೇ ವಿಷಯವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಬಯಲಿಗೆಳೆದಿತ್ತು. ಮೊಬೈಲ್ ಹೋಗುತ್ತೆ, ಗಾಂಜಾ ಹೋಗುತ್ತೆ, ನಿಷೇಧಿತ ವಸ್ತುಗಳು ಹೋಗುತ್ತೆ, ಕಳ್ಳ ಸಾಗಾಟ ನಡೆಯುತ್ತೆ ಅಂತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲು. ಕೈದಿಗಳ ಬಳಿ ಲಕ್ಷ ಲಕ್ಷ ಹಣವನ್ನ ಪಡ್ಕೊಂಡು ಮೊಬೈಲ್ ನೀಡ್ತಾ ಇದ್ರು. ಒಂದು ಸ್ಮಾರ್ಟ್ ಫೋನ್ ಕೊಡಬೇಕು ಅಂತಂದ್ರೆ 1 ರಿಂದ 2 ಲಕ್ಷ ರೂಪಾಯಿ. ಕೈದಿಗಳಿಗೆ ಮೊಬೈಲ್ ಇರುತ್ತೆ, ಅಲ್ಲಿಂದ ಮೊಬೈಲ್ ಆಪರೇಟ್ ಮಾಡ್ತಾರೆ, ಮಾತನಾಡ್ತಾರೆ ಅನ್ನುವಂತಹ ಸುದ್ದಿ ನೀವೆಲ್ಲರೂ ಕೂಡ ಕೇಳಿರ್ತೀರ. ಅದೇ ಸುದ್ದಿಯನ್ನ ಬಯಲಿಗೆಳೆದು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಬಂದಿದೆ. ಒಂದು ಸ್ಮಾರ್ಟ್ ಫೋನ್ ಜೈಲಿನಲ್ಲಿರೋ ಸಿಬ್ಬಂದಿಗಳಿಗೆ ಬೇಕು ಅಂತಂದ್ರೆ 1 ರಿಂದ 2 ಲಕ್ಷ. ಆತ ಅಲ್ಲಿಂದ ಏನು ಬೇಕಾದ್ರೂ ಮಾಡಬಹುದು, ಯಾರಿಗೆ ಬೇಕಾದ್ರೂ ಕರೆ ಮಾಡಬಹುದು, ಯಾರಿಗೆ ಬೇಕಾದ್ರೂ ಸುಪಾರಿ ಕೊಡಬಹುದು, ಮತ್ತಷ್ಟು ಕೆಟ್ಟ ಕೆಲಸಗಳನ್ನ ಮಾಡಬಹುದು. ಮೊಬೈಲ್ ಕೊಡೋದಕ್ಕೆ ಇನ್ನು ಸಿಮ್ ಸೇರಿದಂತೆ ನಿಷೇಧಿತ ವಸ್ತುಗಳ ಸರಬರಾಜು ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಪಾಸಣೆ ಸಂದರ್ಭದಲ್ಲಿ ವೇಳೆ ಸಿಕ್ಕಿಬಿದ್ದು ಜೈಲ್ ಸಿಬ್ಬಂದಿ ಏನು ಈ ಒಂದು ಮೊಬೈಲ್ ಅನ್ನ ಕೊಡುವಂತಹ ವಿಷಯ ಬಟಾ ಬಯಲಾಗಿದೆ. ಜೈಲು ಸಿಬ್ಬಂದಿ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಂಬರೀಶ್, ಜೈಲಿನಲ್ಲಿ ಅಕ್ರಮ ಇದೆ, ಬೇಲಿನೇ ಎದ್ದು ಒಲಮೈತಾ ಇದೆ ಅನ್ನುವಂತಹ ವಿಷಯ ಇವತ್ತು ನೆನ್ನೆದಲ್ಲ. ಅನೇಕ ಅಧಿಕಾರಿಗಳು ಬಾಯ್ಬಿಟ್ಟಿದ್ದಾರೆ, ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿದೆ. ಅಲ್ಲಿ ಮೊಬೈಲ್ ಸಿಕ್ಕಂತಹ ಉದಾಹರಣೆ ಇದೆ. ಇದೀಗ ಈತನ ಮೇಲೆ ಏನ್ ಕ್ರಮ ಆಗುತ್ತೆ ಅನ್ನೋದು. ಹೌದು ಶಿಲ್ಪ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಕೈದಿಗಳು ಕಳ್ಳಾಟ ಮತ್ತು ರಾಜಾತಿಥ್ಯವನ್ನ ಮಾಡ್ಲಿಕ್ಕೆ ಅಲ್ಲಿನ ಜೈಲಾಧಿಕಾರಿಗಳು ಸಿಬ್ಬಂದಿಗಳೇ ಅವರಿಗೆ ಕುಮ್ಮಕ್ಕನ್ನ ನೀಡಿ ಅವರ ಹತ್ರ ಲಕ್ಷ ಲಕ್ಷ ಏನು ಹಣವನ್ನ ಪಡೆದು ಎಲ್ಲಾ ಸವಲತ್ತುಗಳನ್ನ ನೀಡ್ತಾ ಇದ್ದಾರೆ ಎನ್ನುವಂಥದ್ದು ನಾವು ಈ ಹಿಂದೆಯೂ ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ವರದಿಯನ್ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳು ಕೂಡ ಲಭ್ಯವಾಗಿತ್ತು. ಈಗ ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆಗಡೆ ಆ ಜೈಲು ಸಿಬ್ಬಂದಿ ಏನು ಅಮರ್ ಪ್ರಾಂಜೆ ಏನಿದ್ದಾನೆ, ಈತನೇ ತನ್ನ ಒಳ ಉಡುಪಿನಲ್ಲಿ ಏನು ಒಂದು ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ಗಳಾಗಿರ್ಬೋದು ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾನೆ. ಈ ಒಂದು ನಿಟ್ಟಿನಲ್ಲಿ ಏನು ಮಾಧ್ಯಮಗಳಲ್ಲಿ ವರದಿಯಾದ ಬಳಿಕ ಎಚ್ಚೆತ್ತಂತಹ ಅಧಿಕಾರಿಗಳು ಆ ಒಂದು ತಪಾಸಣೆಗೆ ಏನು ಮುಂದಾದಂತ ಸಂದರ್ಭದಲ್ಲಿ ಏನು ಆ ಒಂದು ಜೈಲು ಸಿಬ್ಬಂದಿ ಏನಿದ್ದಾನೆ ಈತ ಸಿಕ್ಕಿ ಬಿದ್ದಿರುವಂತದ್ದು. ಇಲ್ಲಿ ಏನಂತಂದ್ರೆ ಒಂದು ಸ್ಮಾರ್ಟ್ ಫೋನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಏನು ತೆಗೆದುಕೊಳ್ಬೇಕಂತಂದ್ರೆ ಏನು ಜೈಲು ಸಿಬ್ಬಂದಿಗಾಗಿರ್ಬೋದು ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಹಣವನ್ನ ಕೊಡಬೇಕು ಅನ್ನುವಂಥದ್ದು ಏನು ಆರೋಪ ಕೇಳಿ ಬಂದಿರುವಂತದ್ದು. ಒಂದು ಬೇಸಿಕ್ ಸೆಟ್ಗೆ 1 ರಿಂದ 2 ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು. ಒಂದು ಸ್ಮಾರ್ಟ್ ಫೋನ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಅಲ್ಲಿ ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾಗಿ ಎಲ್ಲವೂ ಸಹ ಏನು ಮೊಬೈಲ್ ಚಾರ್ಜಿಂಗ್ ಆಗಿರ್ಬೋದು ಮತ್ತೆ ಏನು ಒಳಗಡೆ ಗಾಂಜಾ ಮತ್ತೆ ಬೇರೆ ಬೇರೆ ಏನು ನಿಷೇಧಿತ ವಸ್ತುಗಳನ್ನ ಈ ಒಂದು ಜೈಲು ಸಿಬ್ಬಂದಿಗಳು ಜೈಲಿನ ಅಧಿಕಾರಿಗಳೇ ಏನು ತಲುಪಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಒಳಗಡೆ ಟಿವಿ ಸಿಗ್ತದೆ, ಮತ್ತೆ ಏನು ಕೈದಿಗಳಿಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ವಸ್ತುಗಳು ಪ್ರತಿಯೊಂದು ಕೂಡ ಏನು ಲಭ್ಯ ಆಗ್ತದೆ ಅಂತಂದ್ರೆ ಯಾರು ಕೂಡ ಕೈದಿಗಳು ಹೊರಗಡೆ ಬಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಎಲ್ಲವನ್ನೂ ಕೂಡ ಏನು ಇಲ್ಲಿ ಯಾರು ಇಲ್ಲಿ ಹೊರಗಡೆಯಿಂದ ಏನು ಜೈಲಿನ ಒಳಗಡೆ ಹೋಗ್ತಾರೆ ಪ್ರತಿದಿನ ಅವರೇ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಆರೋಪಗಳು ಸಾಕಷ್ಟು ಕೇಳಿ ಬಂದರೂ ಕೂಡ ಇನ್ನೂ ಸಹ ಗೃಹ ಇಲಾಖೆ ಈ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ ಅನ್ನುವಂಥದ್ದು. ಇಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಎನಿಸ್ತಾ ಇದೆ, ಮತ್ತೆ ಇಲ್ಲಿ ಯಾರು ರಾಜಾತಿಥ್ಯವನ್ನ ನೀಡಿರ್ತಾರೆ ಜೈಲಾಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಇನ್ನೂ ಯಾಕೆ ಮೀನಾಮೇಷ ಎನಿಸ್ತಾ ಇದೆ ಅನ್ನೋಂಥದ್ದು ಇನ್ನು ಗೊತ್ತಾಗ್ತಿಲ್ಲ ಶಿಲ್ಪ. ಓಕೆ, ಧನ್ಯವಾದ ಅಂಬರೀಶ್ ಡೀಟೇಲ್ಸ್ಗಾಗಿ.